ಇತ್ತೀಚಿನ ದಿನಗಳಲ್ಲಿ ಡೇ ಕೇರ್ನಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ಹೆಚ್ಚಾಗ್ತಿದೆ. ಈ ಘಟನೆಗಳನ್ನು ಗಂಭೀರವಾಗಿ ಪರಿಗಣಿಸಿರೋ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿಗೆ ತರಲು ಮುಂದಾಗಿದೆ. HAL ಪೊಲೀಸ್ ಠಾಣಾ ವ್ಯಾಪ್ತಿಯ ಡೇ ಕೇರ್ ಒಂದರಲ್ಲಿ ಮಗುವಿನ ಮೇಲೆ ದೌರ್ಜನ್ಯ ನಡೆಸಲಾಗಿತ್ತು. ಜೆಮಿನಿ ಖಾಸಗಿ ಕಂಪನಿಯ ಲಿಟಲ್ ಸ್ಕಾಲರ್ ಬೇಬಿ ಕೇರ್ ಸೆಂಟರ್ನಲ್ಲಿ ನಡೆದ ಈ ಘಟನೆಗೆ ಸಂಬಂಧಪಟ್ಟಂತೆ ಇಬ್ಬರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸುಮೋಟೋ ದೂರು ದಾಖಲು ಮಾಡಿಕೊಂಡು ತನಿಖೆ ನಡೆಸುತ್ತಿದೆ. ಇದರ ಬೆನ್ನಲ್ಲೇ ಇನ್ಮುಂದೆ ಇಂಥ ಘಟನೆಗಳು ನಡೆಯದಂತೆ ತಡೆಯಲು 2016ರಲ್ಲಿ ಜಾರಿಯಾಗಿದ್ದ SOP ಜಾರಿ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಲು ಆಯೋಗ ನಿರ್ಧರಿಸಿದೆ. ಈ ಬಗ್ಗೆ ಮಾತನಾಡಿದ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ ಘಟನೆಗೆ ಸಂಬಂಧಪಟ್ಟಂತೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ನಾವು ಈ ಥರ ಘಟನೆ ಆಗಲಾರ್ದಂಗೆ ಕರ್ನಾಟಕದಲ್ಲಿ ಆಗಲಾರ್ದಂಗೆ ಮಕ್ಕಳಿಗೆ ತೊಂದರೆ ಆಗಲಾರ್ದಂಗೆ ಇದು ಬೆಂಗಳೂರು IT ಸಿಟಿ ಇದೆ ಮ್ಯಾಮ್. ಇಲ್ಲಿ ಕೆಲಸ ಮಾಡೋರು ಡೇ ಕೇರಲ್ಲಿ ಬಿಡಲೇಬೇಕಾಗುತ್ತೆ ಅಂಥ ಪರಿಸ್ಥಿತಿ ಇದೆ ಜಾಬ್ ಸಲುವಾಗಿ. ಹೀಗಾಗಿ ಈಗ 35 ಜನ ಏನು ಮಕ್ಕಳು ಕಲಿತಾ ಇದ್ದಾವೆ, ಆ ಪೇರೆಂಟ್ಸಿಗೂ ಕೂಡ ನಿಮ್ಯಾನ್ಸಿಂದ ಕೌನ್ಸಿಲಿಂಗ್ ಮಾಡಿಸ್ಬೇಕಂತ ಒಂದು ಪ್ರಯತ್ನ ಇದೆ. ನಾಳೆ ಮಂಡೇ ಅಥವಾ ಟ್ಯೂಸ್ಡೇ. ಸೊ ಅವರು ಅಲ್ಲಿ ಈ ಥರ ಘಟನೆ ಆಗಿತ್ತ ಮೊದಲು ಏನಂತ ಅವ್ರ ಒಪಿನಿಯನ್ ಏನಂತ ಕೇಳಿ ಅವರು ಕೌನ್ಸಿಲಿಂಗ್ ಮಾಡಿಸ್ಮೇಲೆ ಅವ್ರಿಗೆ ಒಂದು ಸ್ಪಷ್ಟವಾದ ಒಂದು ಇದು ಬರುತ್ತೆ. ಅವ್ರ ಕಡೆಯಿಂದ ಇನ್ಪುಟ್ಸ್ ತೊಗೊಂಡ್ಬಿಟ್ಟು ಪೇರೆಂಟ್ಸಿಂದ ಒಂದು ಕೌನ್ಸಿಲಿಂಗ್ ಮಾಡ್ತೇವೆ ಮೇಡಮ್. ಮಕ್ಕಳು ಕೂಡ ಒಂದು 3-4 ವರ್ಷದಿಂದ ಒಂದು 5-6 ಜನ ಅದಾರಂತ ಸ್ವಲ್ಪ ಮಾತಾಡ್ತಾರಂತ ಅದನ್ನು ಒಂದು ಮಾಹಿತಿ ಇದೆ ಮ್ಯಾಮ್. ಅವ್ರಿಗೆಲ್ಲ ಕೌನ್ಸಿಲಿಂಗ್ ಮಾಡಿಸೋಣ ಅಂತ